ನಾನು ಏಯ್ ಏನೋ ನಿನ್ನ ಅವಸ್ಥೆ, ಯಾವಾಗ ನೋಡಿದ್ರು ತಿಂತಾನೇ ಇರ್ತೀಯ. ಅಲ್ಲ ಕಣೋ, ಇಷ್ಟೆಲ್ಲ ತಿನ್ನೋದಕ್ಕೆ ನಿನ್ನ ಹೊಟ್ಟೆನಲ್ಲಿ ಜಾಗ ಎಲ್ಲೋ ಇರುತ್ತೆ. ಚೆನ್ನಾಗಿ ಹೇಳಿದ್ರಿ. ಈಗ ಬೆಂಗಳೂರಿನಲ್ಲಿ 30-40 ಸೈಟ್ ತಗೊಳ್ಳೋದ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದು. ಅದೇ ಥರ ಈ ಹೊಟ್ಟೆ 3 ಇಂಚಿಗೆ 4 ಇಂಚ್ ಇದೆಯಲ್ಲ, ಅದು ಅದಕ್ಕಿಂತ ಕಾಟ್ಲಿ. ಇದನ್ನು ತುಂಬಿಸ್ಕೋಬೇಕು ಅಂದರೆ ಅವಾಗ ಹಿಂಗೆ ತಿಂತಾ ಇರಬೇಕು, ಹೊಟ್ಟೆ ಖಾಲಿ ಬಿಡಬಾರ್ದು. ಏನೇನು ಸಿಗುತ್ತೋ ಎಲ್ಲ ನೋಡೆ ಇಲ್ಲಡೆ. ಏನು ಕೇಳಿದ್ರು ಅದಕ್ಕೊಂದು ಉತ್ತರ ರೆಡಿಯಾಗಿ ಇಟ್ಕೊಂಡಿರ್ತೀಯ ಅಲ್ವಾ? ನೀನು ಆಡೋ ಮಾತುಗಳು, ನಿನ್ನ ಉತ್ತರಗಳು ಒಂದಕ್ಕೂ ತಲೆ ಬುಡ ಇರೋದಿಲ್ಲ. ತಲೆ ಬುಡ ಎಲ್ಲ ಇರುತ್ತೆ, ಅರ್ಥ ಮಾಡ್ಕೊಳಕ್ಕೆ ತಲೆ ಇರ್ಬೇಕಷ್ಟೆ. ಏನಂದೆ? ಏನಿಲ್ಲ ಮಹಾಪ್ರಭುಗಳೇ, ಅಂತೂ ಇಂತೂ ನಿಧಿ ಮದುವೆ ಮಾಡಿ ಶಾರ್ವರಿಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ರಿ. ಅವಳಿಗೆ ಇದು ಆಗಬೇಕಾಗಿತ್ತು ಬಿಡಿ. ಇಲ್ಲ ಜಗ್ಗ, ಅದು ಹಾಗಲ್ಲ. ನೋಡು, ಅವಳ ಬಗ್ಗೆ ನಮ್ಗೆ ಎಷ್ಟೇ ಸಿಟ್ಟಿರಬಹುದು, ಅವಳು ಎಷ್ಟೇ ಕೆಡುಕು ಮಾಡಿರಬಹುದು, ಆದರೂ ಆಕೆಯೇನು ಒಂದು ಹೆಣ್ಣು ಮಗು ತಾಯಿ. ಮಕ್ಕಳ ಮದುವೆ ಬಗ್ಗೆ ಅಪ್ಪ ಅಮ್ಮಂದರಿಗೆ ಏನೇನೋ ಕನಸಿರುತ್ತೆ ಕಣೋ. ಹೋಗ್ಲಿಕ್ಕೆ ಬಿಡು, ವಿಧಿ ಲಿಖಿತ ಏನಿತ್ತೋ ಹಾಗಾಯಿತು. ಅಥವಾ ಇದನ್ನೇ ಅವಳು ಮಾಡಿರೋ ಪಾಪಗಳಿಗೆ ಪ್ರಾಯಶ್ಚಿತ್ತ ಅಂತ ಕೊಂಡ್ರೂ ಆಯಿತು. ಆದರೆ ಆ ಪುಟ್ಟ ಹುಡುಗಿ ಮದುವೆಗೋಸ್ಕರ ಮಾಧವನ ಮನೆಯವ್ರು ಎಲ್ಲರೂ ಒಂದಾದ್ರಲ್ಲ, ಅದನ್ನು ನೋಡೋದೇ ಒಂದು ಆನಂದ ಕಣೋ. ಆ ಮನೆಯಲ್ಲಿ ಎಂಥ ಒಗ್ಗಟ್ಟಿದೆ ಅಲ್ವಾ? ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಕಣೋ. ಏನಾದರೂ ಸಮಸ್ಯೆ ಬಂದರೆ ಒಬ್ರಿಗೊಬ್ಬರು ಹೆಗಲು ಕೊಟ್ಟು ನಿಲ್ತಾರೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಈಗ ಮನೆಯಲ್ಲಿ ಒಂದು ಶುಭ ಕಾರ್ಯ ಅಂದ ತಕ್ಷಣ ಮನೆಯವರೆಲ್ಲ ಒಂದಾದಾಗೆ, ದುಷ್ಟ ಸಂಹಾರ ಮಾಡೋ ಪರಿಸ್ಥಿತಿ ಬಂದಾಗ ಮನೆಯವರೆಲ್ಲ ಒಂದಾಗ್ತಾರೆ ತಾನೆ? ಏನು ಹಾಗಂದ್ರೆ? ಅದೇ ದತ್ತ ಮಹಾಪ್ರಭುಗಳೇ, ಈಗ ಶಾರ್ವರಿ ಮಾಡ್ತಿರೋ ಎಲ್ಲ ಅಪಚಾರಗಳು ಮನೆಯವರಿಗೆಲ್ಲ ಗೊತ್ತಾಗ್ತಿದ್ದ ಹಾಗೆ ಅವಳ ಆಟಕ್ಕೆ ಅಂತ್ಯ ಹಾಡೋದಕ್ಕೆ ಅವರೆಲ್ಲರೂ ಒಟ್ಟಾಗ್ತಾರ ಅಂತ ಕೇಳ್ತಾ ಇದ್ದೀನಿ. ಆ ಸಮಯನೂ ದೂರ ಇಲ್ಲ ಜುಗ್ಗ. ಅವಳನ್ನು ಸುಮ್ಮನೆ ಬಿಟ್ಟರೆ ಆ ಭಗವಂತ ಕೂಡ ಮೆಚ್ಚೋದಿಲ್ಲ. ಆದರೆ ಒಂದೇ ಒಂದು ಪ್ರಾಬ್ಲಮ್ಮು ಅಂದರೆ, ಅವಳು ಮನೆಯವರ ಎಲ್ಲರ ನಂಬಿಕೆನ ಗಳಿಸ್ಕೊಂಡಿದ್ದಾಳೆ. ಮೊದಲು ಅದನ್ನು ಸುಳ್ಳು ಅಂತ ನಾವು ಪ್ರೂವ್ ಮಾಡಬೇಕು. ಆದರೆ ಮೊದಲು ಆ ನಂಬಿಕೆಗಳೆಲ್ಲ ಸುಳ್ಳು ಅಂತ ಅನ್ನೋದಕ್ಕೆ ಸಾಕ್ಷಿ ಸಿಗಬೇಕು. ಅಯ್ಯೋ ನೋಡಿ, ನೀವು ಸಾಕ್ಷಿ ಅಂದ ತಕ್ಷಣ ನೆನಪಾಯ್ತು ನನಗೆ. ಈ ರೌಡಿಗಳ ಮನೆ ಹತ್ರ ನಾನು ಕೆಲಸಕ್ಕೆ ಅಂತ ಹೋಗ್ತಾ ಇದ್ದೀನಲ್ಲ, ಹೋಗ್ತಿರೋದ್ರಿಂದ ನನಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ದತ್ತ ಮಹಾಪ್ರಭುಗಳೇ. ಪೊಲೀಸ್ನವರು ಸ್ಟೇಷನ್ನಲ್ಲಿದ್ದ ರೌಡಿಗಳು ತಪ್ಪಿಸ್ಕೊಂಡಿದ್ರಲ್ಲ, ಅವ್ರನ್ನೆಲ್ಲ ಪತ್ತೆ ಹಚ್ಚಿದಾರಂತೆ. ನಾಳೆನೆ ಅವ್ರನ್ನೆಲ್ಲ ಹಿಡಿಯೋ ಪ್ರಯತ್ನ ಮಾಡ್ತಾರಂತೆ. ಇದನ್ನೆಲ್ಲ ಯಾಕೋ ನನಗೆ ಮುಂಚೆನೇ ಹೇಳಲಿಲ್ಲ? ಅಲ್ಲ ಕಣೋ, ನೀವು ಹೋಗ್ತಾ ಇರೋದು ಅದಕ್ಕೆ ಅಲ್ವಾ? ಅಯ್ಯೋ, ಮನೆಗೆ ಬಂದ ತಕ್ಷಣ ನಿಮ್ಗೆ ವಿಚಾರ ತಿಳಿಸೋಣ ಅನ್ಕೊಂಡೆ. ಆದರೆ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿತ್ತಲ್ಲ, ಊಟ ಆದ ಮೇಲೆ ಹಣ್ಣು ತಿನ್ನೋವಾಗ ಈ ವಿಚಾರ ನಿಮ್ಗೆ ಹೇಳೋಣ ಅನ್ಕೊಂಡು ಸುಮ್ಮನೆ ಆಗ್ತದೆ. ಮೂರು ಕಾಸಿಗೂ ಬೆಲೆ ಇಲ್ದಿರೋ ಬುದ್ಧಿನ ತಗೊಂಡು ಮೋರಿಗೆ ಊಟ ಆದ ಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದಂತೆ. ಮೊದಲು ಈ ವಿಷಯನ ಪೊಲೀಸ್ನವ್ರಿಗೆ ಹೇಳಬೇಕು. ಹಲೋ ಇನ್ಸ್ಪೆಕ್ಟರ್. ದಾರಿ ಬಿಡಿ, ನಾನು ನನ್ನ ಮಗಳನ್ನ ಕರ್ಕೊಂಡು ಬರಬೇಕು. ಚಿಕ್ಕಮ್ಮ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ನಮ್ಮಿಂದ ತಪ್ಪಾಗಿದೆ. ತಂಗಿ ಜೀವನ ಚೆನ್ನಾಗಿರಲಿ ಅಂತ ನಾವು ಈ ರೀತಿ ಮಾಡಿದ್ದು. ಇದರಿಂದ ನಿಮಗೆ ನೋವಾಗಿದೆ ಅಂತ ಗೊತ್ತು, ಆದರೆ ನಿಜವಾಗ್ಲೂ ನಿಧಿ ಜೀವನ ಚೆನ್ನಾಗಿರುತ್ತೆ. ಹೌದು ಚಿಕ್ಕಮ್ಮ, ನಮ್ಮನ್ನ ಕ್ಷಮಿಸ್ಬಿಡಿ. ನಿಧಿ ಮದುವೆನ ಒಪ್ಕೊಳ್ಳಿ.
ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಾ ಅಲ್ವಾ? ನನ್ನ ಮಗಳ ಮದುವೆ ಬಗ್ಗೆ ನಾನು ಕಂಡಿದ್ದ ಕನಸುಗಳನ್ನೆಲ್ಲ ನಾಶ ಮಾಡಿ ಈಗ ನಾನು ಮುಂದೆ ಬಂದು ನಿಂತು ಕ್ಷಮಿಸಿ ಅಂತ ಕೇಳ್ತಾ ಇದ್ದೀರಾ? ಇಷ್ಟು ದಿನ ನನಗೆ ಅಮ್ಮನ ಸ್ಥಾನ ಕೊಟ್ಟು ಈಗ ಅಮ್ಮನಿಗೆ ಮೋಸ ಮಾಡಿಬಿಟ್ರಲ್ಲ. ನಾನು ನಿಮ್ಮನ್ನ ಕ್ಷಮಿಸಲ್ಲ. ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ. ಏನೇ ಆದರೂ ನಾನು ನಿಮ್ಮ ಚಿಕ್ಕಮ್ಮ ಅಲ್ವಾ, ಅಮ್ಮ ಅಲ್ವಲ್ಲ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಚಿಕ್ಕಮ್ಮ. ಅಮ್ಮ ಹೋದಾಗಿಂದ ನೀವು ನಮ್ಮನ್ನ ಸ್ವಂತ ಮಕ್ಕಳು ಹಾಗೆ ಬೆಳೆಸಿದ್ದೀರ. ತುಳಸಿ ಅಮ್ಮ ಹಾಗೇನೆ ನೀವು ನಮಗೆ ಅಮ್ಮನೇ. ನಿಮ್ಮಿಬ್ಬರಲ್ಲೂ ನಾವು ಯಾವತ್ತೂ ಭೇದ ಭಾವ ಮಾಡಿಲ್ಲ. ಚಿಕ್ಕಮ್ಮ, ನಾವು ಕೂಡ ನಿಮ್ಮ ಮಕ್ಕಳು ಅನ್ನೋ ಸಲಿಗೆಯಿಂದಾನೇ ತಂಗಿ ಮದುವೆ ಮಾಡಿಸಿದ್ದು. ಆದರೆ ಒಂದು ಮಾತಂತೂ ನಿಜ, ನಿಧಿ ಲೈಫು ತುಂಬ ಚೆನ್ನಾಗಿರುತ್ತೆ. ಅವಳು ಬೇರೆ ಯಾರನ್ನಾದರೂ ಮದುವೆ ಆಗ್ತಿದ್ರೆ ಅವಳ ಲೈಫ್ ಹಾಳಾಗ್ತಿತ್ತು. ಆದರೆ ಈಗ ಅವಳು ಇಷ್ಟಪಟ್ಟ ಹುಡುಗನ ಮದುವೆ ಆಗಿರೋದ್ರಿಂದ ಅವಳ ಲೈಫು ಖುಷಿಯಾಗಿರುತ್ತೆ. ನೀವು ಈ ರೀತಿ ಮಾತಾಡಿದ್ರೆ ನನಗೆ ಸಮಾಧಾನ ಆಗುತ್ತೆ ಅನ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ನನ್ನ ಮಗಳ ಮದುವೆ ನಾನು ಅನ್ಕೊಂಡ ಹಾಗೆ ನಡಿಬೇಕು. ಆದ್ರೆ ಅತ್ತೆ, ಈಗಾಗಲೇ ನಿಧಿ ಮದುವೆ ನಡೆದಾಯ್ತು. ಬೀದಿಲಿ ನಿಂತ್ಕೊಂಡು ತಾಳಿ ಕಟ್ಟಿದ ಮಾತ್ರಕ್ಕೆ ಅದನ್ನ ಮದುವೆ ಅಂತ ನಾನು ಒಪ್ಕೊಳ್ಳಲ್ಲ. ನೀನು ಒಪ್ತೀಯೋ ಬಿಡ್ತೀಯೋ, ಆದರೆ ಒಂದು ಹೆಣ್ಣಿನ ಕುತ್ತಿಗೆಗೆ ತಾಳಿ ಅಂತ ಬಿದ್ದ ಮೇಲೆ ಅದನ್ನು ಮದುವೆ ಆಯಿತು ಅಂತಲೇ ಕರೆಯೋದು. ನನ್ನ ಮಗಳು ಮನಸ್ಸಲ್ಲಿದ್ದಿದ್ದು ಆ ಸಂಜಯ್ ಇಷ್ಟಪಟ್ಟಿದ್ದ ಹುಡುಗನೇ ತಾಳಿ ಕಟ್ಟಿದ ಮೇಲೆ ಅದನ್ನು ಮದುವೆ ಅಲ್ಲ ಅಂತ ಹೇಗೆ ಹೇಳ್ತೀಯಾ? ಶಾರ್ವರಿ, ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿ. ಆ ಹುಡುಗ ನಮ್ಮೆಲ್ರಿಗೂ ಒಪ್ಪಿಗೆ ಇತ್ತು. ಆ ಮನೆ ಸಂಬಂಧ ನಮ್ಮೆಲ್ರಿಗೂ ಇಷ್ಟನೂ ಇತ್ತು. ಏನೋ ಕೆಟ್ಟಗಳಿಗೆ ಮದುವೆ ನಿಂತೋಗಿತ್ತು. ಈಗ ಮತ್ತೆ ಅದೇ ಸಂಬಂಧ ಕೂಡಿ ಬಂದಿದೆ. ನಿಧಿ ಮತ್ತೆ ಅದೇ ಹುಡುಗನ್ನ ಕೈ ಹಿಡಿದಿದ್ದಾಳೆ. ಇದು ನಮ್ಮೆಲ್ರಿಗೂ ಖುಷಿ ವಿಷಯ ತಾನೆ. ಖುಷಿ ನಿಮ್ಗಾಗಿರ್ಬೋದು, ನನಗಲ್ಲ. ನೀವ್ ಯಾರು ಏನೇ ಹೇಳಿದ್ರು ಅಷ್ಟೇನೆ. ನಾನಂತೂ ನನ್ನ ಮಗಳನ್ನ ಕರ್ಕೊಂಡು ಬರ್ತೀನಿ. ನಾನ್ ನೋಡಿದ ಹುಡುಗನ ಜೊತೆನೆ ಅವಳು ಮದುವೆ ಮಾಡ್ತೀನಿ. ಶಾರ್ವರಿ, ಒಂದು ನಿಮಿಷ. ನೀವೀಗ ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿದ್ರೆ ನಿಧಿ ಬರ್ತಾಳೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ನಿಧಿ ಇಷ್ಟಪಟ್ಟು ಸಂಜಯ್ನ ಮದುವೆ ಆಗಿದ್ದಾಳೆ. ಮಗಳ ಇಷ್ಟನ ತಾಯಿ ಗೌರವಿಸ್ತಾಳೆ ಅಂತ ಅವಳು ತಿಳ್ಕೊಂಡಿರ್ತಾಳೆ. ಅಂಥದ್ರಲ್ಲಿ ನೀವೇನಾದರೂ ಆ ಮನೆಗೆ ಹೋಗಿ ಗಲಾಟೆ ಮಾಡಿದ್ರೆ ನಿಧಿಗೆ ನಿಮ್ಮ ಮೇಲಿರೋ ಪ್ರೀತಿ ಗೌರವ ಕಡಿಮೆ ಆಗತ್ತೆ ಹೊರತು ನಿಮ್ಮ ಜೊತೆ ಬಂದು ನೀವು ನೋಡಿರೋ ಹುಡುಗನ್ನ ಖಂಡಿತ ಮದುವೆ ಆಗಲ್ಲ. ನಿಧಿ ಆ ಮನೆಯಲ್ಲಿ ಬಾಳಿ ಬದುಕಬೇಕಾದವಳು. ನೀವೇನಾದರೂ ಅಲ್ಲಿ ಹೋಗಿ ಕೂಗಾಡಿದ್ರೆ ನಿಧಿ ಮುಂದೆ ನಿಮ್ಮ ಜೊತೆ ಮಾತಾಡದೇ ಇರುವಾಗ ಆಗ್ಬಿಡ್ಬೋದು. ದುಡುಕಿ ಆವೇಶದಲ್ಲಿ ಯಾವ ನಿರ್ಧಾರನೂ ತಗೊಳ್ಳೋದು ಒಳ್ಳೇದಲ್ಲ. ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಮ್ಮ. ಅಮ್ಮ ಹೇಳ್ತಿರೋದು ಸರಿಯಾಗಿದೆ. ಇಷ್ಟು ದಿನ ಕಂಡಿದ್ದ ಕನಸು ಈಗ ನಿಜ ಆಯಿತು. ಎಲ್ಲಿ ನನ್ನಿಂದ ದೂರ ಆಗ್ಬಿಡ್ತೀಯ ಅಂತ ನನಗೆ ತುಂಬ ಭಯ ಆಗಿತ್ತು. ಆದರೆ ನಿಮ್ಮ ಮನೆಯವರೆಲ್ಲ ಸೇರಿ ನಮ್ಮ ಪ್ರೀತಿನ ಉಳಿಸ್ಕೊಟ್ರು. ನಿಜ, ನಿನ್ನ ನಂಗೆ ಸಿಕ್ಕಿರಲಿಲ್ಲ ಅಂದಿದ್ರೆ ನಾನು ಯಾವ ಹುಡುಗಿಗೂ ಮದುವೆನೇ ಆಗ್ತಿರ್ಲಿಲ್ಲ. ನನ್ನ ಜೀವನನೇ ಕತ್ಲೆ ಆಗೋಗಿರೋದು. ನಿಮಗೂ ಹಾಗೆ ಅನ್ನಿಸ್ತಾ? ಏನಾಯಿತು? ಕಣ್ಣಲ್ಲಿ ಯಾಕೆ ನೀರು?
ನಮ್ಮ ಅಪ್ಪ ಅಮ್ಮ ಏನಾದ್ರು ಅಂದ್ರ? ಛೇ ಖಂಡಿತ ಇಲ್ಲ. ನಿನ್ನ ಅಪ್ಪ ಅಮ್ಮ ನನ್ನ ಸೊಸೆ ಅಂತ ಆ ಕ್ಷಣನೇ ಒಪ್ಕೊಂಡಿದ್ದಾರೆ. ನಾನು ಬರೀ ಅವ್ರ ಸೊಸೆ ಅಲ್ಲ, ಈ ಮನೆ ಮಗಳು ಕೂಡ. ಮತ್ತೆ ಈ ಕಣ್ಣೀರು ಯಾಕೆ ನಿಧಿ? ಯಾಕೋ ಗೊತ್ತಿಲ್ಲ, ನನ್ನ ಮನೆಯವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನನ್ನ ಅಣ್ಣಂದ್ರನ್ನ ನೋಡಬೇಕು ಅಂತ ತುಂಬ ಅನ್ನಿಸ್ತಿದೆ. ಒಂಥರ ಸಂಕಟ ಆಗ್ತಿದೆ. ಇಷ್ಟು ದಿನ ನಿಮ್ಮನ್ನ ಮದುವೆ ಆಗಿ ಈ ಮನೆಗೆ ಸೊಸೆಯಾಗಿ ಬರಬೇಕು ಅನ್ನೋದು ಮಾತ್ರ ನನ್ನ ತಲೆಯಲ್ಲಿತ್ತು. ಆದರೆ ಇಲ್ಲಿಗೆ ಬರ್ತಿದ್ದ ಹಾಗೆ ನನ್ನ ಮನೆಯವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನನ್ನ ಕಣ್ಮುಂದೆ ಬರೀ ನಮ್ಮ ಅಣ್ಣಂದ್ರೆ ಬರ್ತಾ ಇದ್ದಾರೆ. ನನಗೆ ನಿಮ್ಮ ಮನೆಯವ್ರನ್ನ ಎಲ್ಲ ನೋಡಿದಾಗ ಒಂದು ಪುಟ್ಟ ಜೇನುಗೂಡು ನೋಡ್ದಂಗೆ ಆಗುತ್ತೆ. ಜೇನುಗೂಡಲ್ಲಿ ಸೇರೋ ಜೇನು, ನಿಮ್ಮ ಮನೆಯವ್ರು ಎಲ್ಲರಲ್ಲೂ ಸಿಗೋ ಪ್ರೀತಿ ಎರಡು ತುಂಬ ಸಿಹಿಯಾಗಿರುತ್ತೆ. ಅಷ್ಟು ಪ್ರೀತಿ ಸಿಗೋ ಮನೆಯಿಂದ ಇದ್ದಕ್ಕಿದ್ದಾಗ ಈ ಮನೆಗೆ ಬಂದಾಗ ಒಂಥರ ಆತಂಕ, ಸಂಕಟ, ಒಂಟಿತನ ಎಲ್ಲ ಸಹಜನೇ. ಅಲ್ಲಿ ನೀನು ಒಂದೇ ಒಂದು ಹನಿ ಕಣ್ಣೀರು ಹಾಕಿದ್ರೂ ಒರೆಸೋಕೆ 10 ಕೈಗಳು ಬರ್ತಿತ್ತು. ಇನ್ನು ಕಷ್ಟ ಅಂತ ಬಂದಾಗ ನಿಮ್ಮ ಅಣ್ಣಂದ್ರು ನಿನ್ನ ಸುತ್ತ ಓಡ್ ಬರ್ತಿದ್ರು. ನಿನ್ನ ಕೋಪನ, ನಿನ್ನ ಹಠಾನ, ನೀನು ಆಡೋ ತುಂಟಾಟಗಳನ್ನು ಎಲ್ಲನೂ ಸಹಿಸ್ಕೊಂಡು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ರು. ಆದರೆ ಅವ್ರು ಯಾರೂ ಇಲ್ಲಿಲ್ಲ ಅಂತ ನಿನ್ಗೆ ಅನ್ನಿಸ್ಬೋದು. ಟ್ರಸ್ಟ್ ಮೀ, ಅವರೆಲ್ಲರೂ ಪರವಾಗಿಯೂ ಅವರೆಲ್ಲ ಜವಾಬ್ದಾರಿಗಳನ್ನು ನಾನು ತಗೋತೀನಿ. ನಿನ್ನ ಜೊತೆ ನನ್ನ ಉಸಿರಿರೋವರೆಗೂ ನಾನು ಇರ್ತೀನಿ, ಹೆದರು ಬೇಡ. ನಿಮ್ಮ ಮನೆಯವರೆಲ್ಲ ನಿನ್ನ ಎಷ್ಟು ಪ್ರೀತಿಸ್ತಿದ್ರೋ ಅದಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ಪ್ರೀತಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಐ ಲವ್ ಯು ನಿಧಿ. ಚಿಕ್ಕಮ್ಮಂಗೆ ತುಂಬ ಬೇಜಾರಾಗಿದೆ. ಅವ್ರ ಜಾಗದಲ್ಲಿ ಯಾರೇ ಇರ್ತಿದ್ರು ಇಷ್ಟೇ ಬೇಜಾರಾಗ್ತಿತ್ತು ಅಲ್ವಾ? ನೋಡಿ ಮಕ್ಕಳ, ನೀವ್ಯಾರು ಶಾರೋರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಳು ಇವತ್ತು ಹೀಗಿರ್ತಾಳೆ, ನಾಳೆ ಸರಿ ಹೋಗ್ತಾಳೆ. ನಿಧಿ ಜೀವನದಲ್ಲಿ ಈಗೇನು ನಡೆದಿದೆಯೋ ಅದು ಒಳ್ಳೆಯದೇ ಆಗಿದೆ. ಮುಂದೆ ಒಂದಿನ ಅವಳಿಗೂ ಅದು ಅರ್ಥ ಆಗುತ್ತೆ. ಚಿಕ್ಕಮ್ಮನ ಮನಸ್ಸಿಗೆ ನೋವಂತೂ ಆಗಿರುತ್ತೆ. ಹೌದು ಚಿಕ್ಕಪ್ಪ, ಹೇಗಾದರೂ ಮಾಡಿ ಚಿಕ್ಕಮ್ಮನ ಸಮಾಧಾನ ಮಾಡಬೇಕು. ಮಕ್ಕಳು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಿಧಿ ಮದುವೆ ಆಯಿತು ಅಂತ ನಾವೆಲ್ಲರೂ ಖುಷಿಯಾಗಿರೋದಕ್ಕಿಂತ ಮಗಳ ಮದುವೆ ಆಯಿತು ಅಂತ ಶಾರ್ವರಿ ಖುಷಿಯಾಗಿರೋದೇ ಮುಖ್ಯ. ಮಗಳು ಮದುವೆ ಆಯಿತು ಅಂತ ಅವಳಿಗೆ ಖುಷಿನೇ ಇಲ್ವಲ್ಲ ಅಣ್ಣ, ತನ್ನ ಮಾತು ನಡೀಲಿಲ್ವಲ್ಲ ಅಂತ ಈಗೋದಲ್ಲೇ ಇದ್ದಾಳೆ ಅವಳು. ಏನೇ ಆಗಲಿ ಮಹೇಶ್ ಅವರೇ, ಒಬ್ಳು ತಾಯಿಯಾಗಿ ತನ್ನ ಮಗಳ ಮದುವೆನ ತಾನು ಅಂದ್ಕೊಂಡ ಹಾಗೆ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ಸಂಕಟ ಅವ್ರಿಗಿದ್ದೇ ಇರುತ್ತೆ. ಅದಂತೂ ಸತ್ಯ. ಅಭಿ, ಇವಳಕ್ಕೆ ಇಲ್ಲಿ ಸುಮ್ಮನೆ ಕುತ್ಕೊಂಡು ಮಾತಾಡಬೇಕು? ಅಲ್ಲಿ ರೂಮಲ್ಲಿ ಮಗು ಒಂದೇ ಇದೆ. ಇವಳಿಗೆ ರೂಮಿಗೆ ಹೋಗಕ್ಕೆ ಹೇಳಿ. ಸುಮ್ಮನೆ ಇಲ್ಲಿ ಕುತ್ಕೊಂಡು ತೂಗುಡ್ಸೋದ್ಯಾ? ಕೇರಿದೆ, ಹೋಗು. ಪೂರ್ಣಿ, ದೀಪಿಕಾ ಹೇಳ್ತಿರೋದು ಸರಿನೇ. ನೀನು ಹೋಗಿ ಮಗು ಜೊತೆ ಇರು. ಹೌದು ಪೂರ್ಣಿ, ಇಲ್ಲೇನೇ ನಡೆದ್ರು ನಾವೆಲ್ಲ ಇದ್ದೀವಲ್ಲ, ನಾವೆಲ್ಲ ಅದನ್ನು ಸರಿ ಮಾಡ್ತೀವಿ. ನೀನು ಹೋಗಿ ನೆಮ್ಮದಿಯಾಗಿ ಮಗು ಜೊತೆ ಇರು. ಮನೆ ಮಗಳ ಗಡಿಬಿಡಿಯಲ್ಲಿ ನಮ್ಮ ಮನೆ ಪುಟ್ಟಲಕ್ಷ್ಮಿನ ಆರೈಕೆ ಮಾಡೋದನ್ನು ಮರಿಬಾರ್ದಲ್ವಾ? ಸರಿ ಮಾವ,
ನಾನು ಹೋಗಿ ಮಗು ನೋಡ್ಕೊಳ್ತೀನಿ. ಹಾಗೆ ಸ್ವಲ್ಪ ನಾನು ರೆಸ್ಟು ಮಾಡ್ತೀನಿ. ಆದರೆ ಶಾರ್ವರಿ ಅತ್ತೆ ಅದಕ್ಕೆ ಚಿಕ್ಕಮ್ಮನ ನಾವು ಸಮಾಧಾನ ಮಾಡ್ತೀವಿ, ನೀವು ಹೋಗಿ. ಹಾಗಿದ್ರೆ ಈಗ ಶಾರ್ವರಿ ಕೋಪ ತಣ್ಣಗೆ ಮಾಡೋದು ಹೇಗೆ? ಆ ವಿಷಯ ನನಗೆ ಬಿಡಿ. ದೋ ಯಾರು ಇದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಚಿಕ್ಕಮ್ಮ ನಾಳೆನೇ ನಿಧಿ ಮದುವೆನ ಒಪ್ಕೋತಾರೆ. ಅವರು ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ. ಆ ರೀತಿ ನಾನು ಅಭಿ ಮಾಡ್ತೀವಿ. ಅಷ್ಟಾದರೆ ಸಾಕಪ್ಪ. ನಮ್ಮನ್ನ ಕ್ಷಮಿಸಿ ಚಿಕ್ಕಮ್ಮ. ಸಾರಿ. ಬೇಕಿದ್ರೆ ನೀವು ನಮಗೆ ಏನಾದರೂ ಪನಿಷ್ಮೆಂಟ್ ಕೊಡಿ. ನೀವು ಏನೇ ಶಿಕ್ಷೆ ಕೊಟ್ಟರು ನಾವು ಅನುಭವಿಸ್ತೀವಿ. ಆದರೆ ಪ್ಲೀಸ್ ನೀವು ಮಾತ್ರ ಹೀಗಿರಬೇಡಿ ಚಿಕ್ಕಮ್ಮ. ಚಿಕ್ಕಮ್ಮ, ನೀವು ಹೀಗಿದ್ರೆ ನಮ್ಮ ಕೈಯಿಂದ ನೋಡೋಕ್ಕಾಗಲ್ಲ. ನಮ್ಮಿಂದ ಏನೋ ತಪ್ಪಾಗಿದೆ, ಆದರೆ ನಾವು ಮಾಡಿರೋ ತಪ್ಪಿಂದ ನಿಧಿಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಚಿಕ್ಕಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಚಿಕ್ಕಮ್ಮ, ನಿಮ್ಮ ಪ್ರೀತಿ ಆಗಲಿ ಕೋಪ ಆಗಲಿ ಎರಡೂ ನಮ್ಗೆ ಇಷ್ಟನೇ. ಆದರೆ ನಿಮ್ಮ ಪ್ರೀತಿ ಶಾಶ್ವತವಾಗಿರಬೇಕು, ಕೋಪ ಟೆಂಪ್ರರಿ ಆಗಿರಬೇಕು. ಹೌದು ಚಿಕ್ಕಮ್ಮ, ನೀವು ಹೀಗಿದ್ರೆ ನಮ್ಮ ಮೇಲೆ ನಮಗೆ ಗಿಲ್ಟ್ ಫೀಲ್ ಆಗೋಕ್ಕೆ ಶುರು ಆಗುತ್ತೆ. ಚಿಕ್ಕಮ್ಮ, ನೀವು ನಮ್ಮ ಜೊತೆಗೆ ಬನ್ನಿ. ಬನ್ನಿ ಚಿಕ್ಕಮ್ಮ, ತಡೀರಿ. ಚಿಕ್ಕಮ್ಮ, ನೀವು ಈ ಥರ ಹಸುಕೊಂಡಿದ್ರೆ ನಮಗೂಟ ಸೇರುತ್ತೆ. ನೀವು ರಾತ್ರಿ ಕೂಡ ಏನು ತಿಂದೆ ಹಾಗೆ ಮಲ್ಕೊಂಡ್ರಿ, ಅದಕ್ಕೆ ನಾವು ಊಟ ಮಾಡಲಿಲ್ಲ. ಪ್ಲೀಸ್ ಚಿಕ್ಕಮ್ಮ, ನಿಮ್ಗೆ ಎಷ್ಟೇ ಕೋಪ ಇದ್ರೂ ಅದನ್ನು ನಮ್ಮ ಮೇಲೆ ತೀರಿಸ್ಕೊಳ್ಳಿ. ಆದರೆ ಹಸ್ಕೊಂಡು ಮಾತ್ರ ಇರಬೇಡಿ. ನಾವು ಮಕ್ಕಳಿದ್ದಾಗ ನಮಗೆ ಕೈ ತುತ್ತು ಕೊಟ್ಟು ಬೆಳೆಸಿದವ್ರು ನೀವು. ಅಂಥದ್ರಲ್ಲಿ ನೀವು ಹಸ್ಕೊಂಡಿದ್ರೆ ನಾವು ನೋಡ್ಕೊಂಡು ಸುಮ್ಮನಿರೋಕ್ಕಾಗತ್ತಾ? ಎಲ್ಲಿ ಮಾಡಿ. ಚಿಕ್ಕಮ್ಮ, ನಿಮ್ಮ ಕಣ್ಣಿಂದ ಒಂದೇ ಒಂದು ಹನಿ ನೀರು ಬಂದ್ರೂ ನಮ್ಮಿಂದ ತಡ್ಕೊಳಕ್ಕಾಗಲ್ಲ. ಪ್ಲೀಸ್ ಚಿಕ್ಕಮ್ಮ, ನೀವು ಈ ಥರ ಹತ್ತಿರ ನಮ್ಮ ಜೀವನೇ ಹೊರಟೋದಾಗುತ್ತೆ. ಪ್ಲೀಸ್ ತಿನ್ನಿ ಚಿಕ್ಕಮ್ಮ.
ನಿಮ್ಮಂಥ ಮಕ್ಕಳನ್ನ ಪಡೆಯೋಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ. ನಾನು ಕೈ ತುತ್ತು ತಿನ್ನಿಸಿ ಬೆಳೆದ ಮಕ್ಕಳು ನನ್ನ ಮುಂದೆನೇ ಇಷ್ಟೊಂದು ಬೇಡ್ಕೊಳ್ಳೋದನ್ನು ನಾನು ಹೇಗೆ ನೋಡಲಿ?